ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ನಡೀತಾ ಇದೆಯಲ್ಲ, ಅಲ್ಲಿ ಕಾಲ್ತುಳಿತ ಸಂಭವಿಸಿದೆ. 30ಕ್ಕೂ ಅಧಿಕ ಮಂದಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂಥದ್ದು. ಪ್ರಾಣಹಾನಿ ಆಗದಂತೆ ಯುಪಿ ಸರ್ಕಾರ ಭಾರೀ ಕಟ್ಟೆಚ್ಚರವನ್ನ ವಹಿಸಿದೆ. ಇವತ್ತು ಮೌನಿ ಅಮಾವಾಸ್ಯೆ ಬೇರೆ. ಸುಮಾರು 10 ಕೋಟಿಗೂ ಹೆಚ್ಚು ಜನ ಅಲ್ಲಿ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಉತ್ತರ ಪ್ರದೇಶದ ಸರ್ಕಾರಕ್ಕಿತ್ತು. ಒಂದು ಇತಿಹಾಸ ಸೃಷ್ಟಿಯಾಗ್ತಾ ಇರುವಂತಹ ದಿನ ಇದು. ಯಾಕೆಂದ್ರೆ ಒಂದೇ ಕಡೆ 10 ಕೋಟಿ ಜನ ಸೇರ್ತಾರೆ ಅಂದ್ರೆ ಅದು ತಮಾಷೆಯ ಮಾತಲ್ಲ. ಅದಕ್ಕೆ ವ್ಯವಸ್ಥೆ, ಭದ್ರತೆ, ಸೌಲಭ್ಯಗಳು ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋಟಿ ಕೋಟಿ ಜನ, ದೇಶದವರು ವಿದೇಶದವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಸಂಭವಿಸಿರುವಂಥ ಒಂದು ಕಾಲ್ತುಳಿತ. ಸಿಎಂ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಿಯವರಿಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು, ನಿರೀಕ್ಷೆ ಇತ್ತಲ್ಲ. ಸೊ ಹೀಗಾಗಿ ಬಿಕಾಸ್ 45 ದಿನಗಳ ಕಾಲದ ಈ ಒಂದು ಮಹಾಕುಂಭದಲ್ಲಿ ಸುಮಾರು 45 ಕೋಟಿಗೂ ಹೆಚ್ಚು ಜನ ಭಾಗಿಯಾಗುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಪ್ರತಿದಿನನೂ ಕೂಡ ಈಗ ಕೋಟಿ ಕೋಟಿ ಜನ ಬರ್ತಾ ಇದ್ದಾರೆ. ಸ್ಪೆಷಲಿ ಇವತ್ತಿನ ದಿನ ಮಾತ್ರ 10 ಕೋಟಿಗೂ ಹೆಚ್ಚು ಜನ ಬಂದೇ ಬರ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಉತ್ತರ ಪ್ರದೇಶ ಸರ್ಕಾರ ಇಟ್ಕೊಂಡಿತ್ತು. ಸೊ ಹೀಗಾಗಿ ನಿನ್ನೆ ರಾತ್ರಿಯಿಂದಲೂ ಕೋಟಿ ಕೋಟಿ ಜನ ಪ್ರಯಾಗ್ರಾಜ್ನಲ್ಲಿ ಸೇರ್ಕೊಳ್ತಾನೆ ಇದ್ರು. ಆದರೆ ಆ ಸಂದರ್ಭದಲ್ಲಿ ಸಂಭವಿಸಿರುವಂಥ ಒಂದು ಕಾಲ್ತುಳಿತ, ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರುವಂಥ ಯೋಗಿ ಆದಿತ್ಯನಾಥ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. रात्रि को 1 से 2 बजे के बीच में अखाड़ा मार्ग पर, जहां पे अखाड़ों के अमृत स्नान के दृश्य से बैरिकेड्स भी किए गए थे, तो बैरिकेड्स को फांद करके आने में कुछ श्रद्धालु गंभीर रूप से घायल हुए हैं. उन्हें तत्काल हॉस्पिटल में पहुंचा करके उपचार आदि की व्यवस्था उनके लिए की गई है. उनमें से कुछ श्रद्धालु गंभीर रूप से घायल हैं. लगातार प्रशासन स्थानीय स्तर पर श्रद्धालुओं की सकुशल स्नान कराने के दृष्टि से रात्रि को कल सायंकाल 6:30-7 बजे से ही मौनी अमावस्या का मुहूर्त प्रारंभ होने के बाद से ही लगातार लगा हुआ है. प्रयागराज में महाकुंभ में श्रद्धालु जनों के सकुशल स्नान करने, अमृत स्नान के लिए देश भर से आए हुए श्रद्धालु जनों की व्यवस्था के लिए, उनके कुशल क्षेम के लिए आदरणीय प्रधानमंत्री जी का प्रातःकाल से ही उनके लगभग 4 बार प्रधानमंत्री जी ने हालचाल लिया है. माननीय गृह मंत्री जी ने, माननीय राष्ट्रीय अध्यक्ष भारतीय जनता पार्टी श्री जेपी नड्डा जी ने, माननीय गृह मंत्री श्री अमित शाह जी ने भी, और प्रदेश की माननीय राज्यपाल श्रीमती आनंदीबेन पटेल जी ने भी लगातार जानकारी लेकर के सभी के कुशल क्षेम और सकुशल स्नान कराने के बारे में निरंतर रिपोर्ट ले. ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮ ಮತ್ತೊಬ್ಬರು ಕೊಲೀಗ್ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಾಗಿ ಮಧು, ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದರೆ ಮಹಾಕುಂಭ ಮೇಳ ಅನ್ನೋದು ವಿಶ್ವದ ಅತಿ ದೊಡ್ಡ ಒಂದು ಧಾರ್ಮಿಕ ಸಭೆ. ಕೋಟ್ಯಾನುಕೋಟಿ ಜನರು ಬರ್ತಾರೆ. 45 ಕೋಟಿ ಜನ ಬರುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಎಲ್ಲವೂ ನಿರ್ವಿಘ್ನವಾಗಿ ಸಾಗ್ತಾ ಇದೆ. ಮೊನ್ನೆ ಒಂದು ಬೆಂಕಿ ಅವಘಡವನ್ನು ಹೊರತುಪಡಿಸಿ ನೋಡೋದಾದರೆ ಇಂಥ ಒಂದು ದೊಡ್ಡ ಧಾರ್ಮಿಕ ಸಭೆ, ಕೋಟ್ಯಾಂತರ ಜನ ಸೇರುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಎಡವಟ್ಟಾಗಿ ಆಗುತ್ತೆ. ಬಿಕಾಸ್ ಒಂದು ಸ್ವಲ್ಪ ಲಕ್ಷಾಂತರ ಜನ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಎಡವಟ್ಟಾಗುತ್ತೆ. ಅಂಥದ್ರಲ್ಲಿ ಕೋಟಿ ಕೋಟಿ ಜನ, 10 ಕೋಟಿ ಜನ ಸೇರ್ತಾರೆ ಅಂದರೆ ಅಲ್ಲಿ ಅದೇ ರೀತಿಯಾದಂಥ ಒಂದು ಸೌಲಭ್ಯಗಳಿರಬೇಕಾಗುತ್ತೆ. ಸಿದ್ಧತೆ, ವ್ಯವಸ್ಥೆ, ವೈದ್ಯಕೀಯ ಸಿಬ್ಬಂದಿ ಆದಂತೆ ಭದ್ರತೆ, ಇವೆಲ್ಲವೂ ಕೂಡ ಚಾಲೆಂಜಸ್ಸು. ಈ ಸಂದರ್ಭದಲ್ಲಿ ಈ ಕಾಲ್ತುಳಿತದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅಂತ ಪೃಥ್ವಿ, 10 ಕೋಟಿ ಜನ ಒಂದೇ ದಿವಸ ಬರ್ತಾರೆ ಅಂದ್ರೆ ಅದು ತಮಾಷೆ ಮಾತಲ್ಲ. ಮತ್ತು ನಿನ್ನೆ 6 ಕೋಟಿ ನಿನ್ನೆ ರಾತ್ರಿ ಅಷ್ಟೊತ್ತಿಗೆ ಸೇರ್ಬಿಟ್ಟಿದ್ರು ಅಲ್ಲಿ ಅಂತ. ಸೊ ಒಂದು ಊರಲ್ಲೇ ನಾವು ಊರ್ ಜಾತ್ರೆ ಮಾಡುವಂತ ಸಂದರ್ಭದಲ್ಲಿ ದೇವರ ದರ್ಶನಕ್ಕೆ ಹೋಗಿ ಬರೋಂಥ ಸಂದರ್ಭದಲ್ಲಿ ಕಾಲು ಕೈ ಎಲ್ಲ ಎಳೆದಾಡ್ಬಿಡ್ತಾರೆ, ತುಳಿದಾಡ್ಬಿಡ್ತಾರೆ. ಜಸ್ಟ್ ನಾನು ಹೇಳ್ತಾ ಇದ್ದು 100, 500, 1000 ಜನರ, ಮ್ಯಾಕ್ಸಿಮಮ್ ಒಂದು 2000 ಜನರ ಅಂತಾನೆ ಇಟ್ಕೊಳ್ಳಿ. ಹಾಸನಾಂಬೆಲೆಲ್ಲ ಏನಾಯ್ತು ಅವ್ಯವಸ್ಥೆ ಅದು ಓಕೆ ಎಲ್ಲವೂ. ಇಲ್ಲಿ ಕೋಟ್ಯಾಂತರ ಜನರ ಒಂದು ಆಗಮನದ ಸಂದರ್ಭದಲ್ಲಿ ಸ್ವಚ್ಛತೆ ಮತ್ತು ಸುರಕ್ಷತೆಗೆ ಪ್ರಥಮ ಆದ್ಯತೆಯನ್ನು ಕೊಡಲಾಗಿತ್ತು ಉತ್ತರ ಪ್ರದೇಶ ಸರ್ಕಾರದಿಂದ. ಈ ಒಂದು ಅತಿ ದೊಡ್ಡ ಧಾರ್ಮಿಕ ಏನು
ಕಾರ್ಯಕ್ರಮ ಏನಿದೆ ಅದನ್ನು ಒಂದು ಅತಿ ದೊಡ್ಡ ಯಶಸ್ಸನ್ನು ತರಬೇಕು ಅನ್ನೋ ಕಾರಣಕ್ಕೆ ಯೋಗಿ ಆದಿತ್ಯನಾಥ್ ಖುದ್ದು ಉಸ್ತುವಾರಿಯನ್ನು ವಹಿಸಿಕೊಂಡು ಸರ್ಕಾರದ ವತಿಯಿಂದ 7,000 ಕೋಟಿ ಅದಕ್ಕೆ ವೆಚ್ಚವನ್ನು ಎತ್ತಿಟ್ಟು ಬಜೆಟನ್ನು ಎತ್ತಿಟ್ಟು 7,000 ಕೋಟಿ ಅಂತ ದೊಡ್ಡ ಮಟ್ಟದಲ್ಲಿ ಅನಿಸಿದ್ರು ಕೂಡ 2 ಲಕ್ಷ ಕೋಟಿವರೆಗೆ ಅಲ್ಲಿ ಆರ್ಥಿಕ ವಹಿವಾಟು ಆಗುತ್ತೆ, ಅಲ್ಲಿನ ಅದರಿಂದ ಪ್ರತಿಯಾಗಿ ಏನು ರಾಜ್ಯಕ್ಕೆ ಸಿಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಇತ್ತು. ಮತ್ತು ಅದಕ್ಕೆ ಪೂರಕವಾಗಿ ಅಲ್ಲಾಗಿರುವಂಥ ಇಷ್ಟು ದಿನದ ವ್ಯವಸ್ಥೆ ಮತ್ತು ಆ ವ್ಯವಸ್ಥೆಯ ನೆರಳಲ್ಲಿ ಬಂದಿರುವಂಥ ಚಟುವಟಿಕೆಗಳು, ಆದಾಯ ಮತ್ತೆಲ್ಲವನ್ನು ನೋಡಿದ್ರೆ ಅದು ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿತ್ತು. ಇದುವರೆಗೆ ಏನೇ ರಾಜಕೀಯ ಟೀಕೆಗಳಿದ್ರೂ ಕೂಡ ಟೀಕೆಗಳ ಹೊರತಾಗಿ ಈ ಒಂದು ಅತಿದೊಡ್ಡ ಒಂದು ಮಹಾಯಜ್ಞವನ್ನು ಚೆನ್ನಾಗಿ ವ್ಯವಸ್ಥಿತವಾಗಿ ನಿರ್ವಹಿಸಿದ್ದಾರೆ. ಲಕ್ಷಾಂತರ ಟಾಯ್ಲೆಟ್ಗಳನ್ನು ಮಾಡುವಂಥದ್ದು, ನದಿ ಹಾಳಾಗದೇ ಇರೋ ರೀತಿ ಮತ್ತು ಅಲ್ಲಿ ಕುಂಭ ಸ್ನಾನಕ್ಕೆ ಪವಿತ್ರ ಸ್ನಾನಕ್ಕೆ ಅಂತ ಬರ್ತಾ ಇರೋ ಜನರ ಒಂದು ಪಾವಿತ್ರತೆಗೆ ಬೇಸರ ಆಗದೇ ಇರೋ ರೀತಿ ಅವರಿಗೂ ಕೂಡ ನದಿಯ ಸ್ವಚ್ಛತೆ ಮತ್ತು ಅವರ ಸ್ವಚ್ಛತೆ ಎರಡನ್ನೂ ಕೂಡ ಗಮನದಲ್ಲಿಟ್ಕೊಂಡು ಮತ್ತು ಸುರಕ್ಷತೆಗೆ ಆದ್ಯತೆಯನ್ನು ಕೊಟ್ಟು 10 ಪೊಲೀಸ್ ತುಕಡಿಗಳು, 100 ಪೊಲೀಸ್ ತುಕಡಿಗಳು, ಅಷ್ಟೆಲ್ಲ ಅಖಾಡಗಳೇನಿದ್ವು, ಸಾವಿರಾರು ಅಖಾಡಗಳು, ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ನೋಡಿಕೊಳ್ಳಲಾಗಿತ್ತು. ರಾಜಕೀಯ ಟೀಕೆಗಳು ನಡೀತಾನೆ ಇದ್ವು. ಮೊನ್ನೆವರೆಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಬೇರೆಯವರೆಲ್ಲ ಯಾವ್ಯಾವ ರೀತಿ ಮಾತನಾಡಿದ್ರು, ಕಾಂಗ್ರೆಸ್ ನಾಯಕರು ಯಾವ ರೀತಿ ಮಾತಾಡಿದ್ರು, ಅಪೋಸಿಷನ್ ಅವರು ಯಾವ ರೀತಿ ಮಾತಾಡಿದ್ರು ಎಲ್ಲವನ್ನೂ ಕೂಡ ನೋಡಿದ್ವಿ. ಅದೆಲ್ಲದರ ಹೊರತಾಗಿ ಈ ಒಂದು ಕಾರ್ಯಕ್ರಮ ಅಂತೂ ಸಕ್ಸಸ್ಫುಲ್ ಆಗಿತ್ತು. ನಿನ್ನೆ ಮಧ್ಯರಾತ್ರಿಯ 2 ಗಂಟೆವರೆಗೂ ಕೂಡ 2 ಗಂಟೆಗೆ ಯಾವಾಗ, ಯಾಕಂದರೆ ಇವತ್ತು ಅತ್ಯಂತ ಪವಿತ್ರವಾದಂಥ ಮುಹೂರ್ತ ದಿನ ಇದೆ, ಮೌನಿ ಅಮಾವಾಸ್ಯೆ ಅನ್ನುವಂಥದ್ದು 40-44 ವರ್ಷಗಳ ನಂತರ ಬಂದಿದೆ. ಒಟ್ಟಾರೆ 144 ವರ್ಷಗಳ ನಂತರ ಬಂದಿರುವಂಥ ಈ ತ್ರಿವೇಣಿ ಯೋಗ ಅಂತ ಏನು ಕರೀತಾರೆ, ಈ ಮಹಾ ಕುಂಭಮೇಳದಲ್ಲಿ ಈ 2-3 ಡೇಟ್ಗಳು ತುಂಬ ಇಂಪಾರ್ಟೆಂಟ್ ಆಗಿದ್ವು. ಒಂದು ಸಂಕ್ರಮಣ ದಿವಸವೂ ಕೂಡ ಎಷ್ಟೆಲ್ಲ ಕೋಟ್ಯಾಂತರ ಜನರು ಬಂದು ಹೋಗಿದ್ದನ್ನು ನೋಡಿದ್ವಿ. ಅದಾದ ನಂತರ ಇವತ್ತಿರುವಂಥ ಮೌನಿ ಅಮಾವಾಸ್ಯಕ್ಕೆ ಅದರದ್ದೇ ಆದಂಥ ಮಹತ್ವವಿದೆ. ಅಲ್ಲಿ ಬಂದು ಎಲ್ಲ ಪಾಪಕರ್ಮಗಳನ್ನು ತೊಳೆದುಕೊಳ್ಬಹುದು. ಈ ಮುಹೂರ್ತದಲ್ಲಿ, ಈ ದಿನದಲ್ಲಿ ಬೆಳಗ್ಗೆ ಸೂರ್ಯೋದಯದಿಂದ ಸಂಜೆ 6 ಗಂಟೆ ಸೂರ್ಯಾಸ್ತದವರೆಗೆ ಅತ್ಯಂತ ಪವಿತ್ರವಾದಂಥ ಮುಹೂರ್ತ ಮತ್ತು ದಿನ ಆಗಿರೋದ್ರಿಂದ ನಾವಲ್ಲಿ ಮಿಂದೇಳಬೇಕು ಅಂತ ಕೋಟ್ಯಾಂತರ ಭಕ್ತರು ಬಂದಿದ್ರು. ಇದನ್ನು ಬಿಟ್ಟರೆ ಫೆಬ್ರವರಿ 2ನೇ ತಾರೀಕು ಇರುವಂಥ ವಸಂತ ಪಂಚಮಿಗೂ ಕೂಡ ಅಂಥದ್ದೇ ಒಂದು ಮಹತ್ವ ಇದೆ. ಈ ಕಾರಣಕ್ಕೆ ಕೋಟ್ಯಾಂತರ ಜನರು ಬಂದಿದ್ದಂಥದ್ದು ಅಂದಾಜು 6-10 ಕೋಟಿ ಅಂತ ಅಸೆಸ್ ಮಾಡಲಾಗಿತ್ತು. ನಿನ್ನೆ 6 ಕೋಟಿ ಬಂದಿದ್ದರು. ಬೆಳಗಿನ ಜಾವದವರೆಗೆ ಮತ್ತು ಕೂಡ ಅಲ್ಲಿ ಅಸೆಂಬಲ್ ಆಗಿದ್ದನ್ನು ನೋಡಿದ್ವಿ. ನಿನ್ನೆ ಇದರ ಒಂದು ಎಫೆಕ್ಟಿಂದಾಗಿ ಅಯೋಧ್ಯೆಯಲ್ಲೂ ಕೂಡ ಕಾಲಿಡಬೇಡಿ ನೀವು 10-15 ದಿನದವರೆಗೆ ಅನ್ನೋ ರೀತಿ ಮನವಿ ಮಾಡ್ಕೊಳ್ತಾ ಇದ್ರು ಅಲ್ಲಿನ ಆಡಳಿತ ಮಂಡಳಿ. ಅಂದರೆ ಎಷ್ಟರ ಮಟ್ಟಿಗೆ ಜನಸಾಗರ ಭಕ್ತ ಪ್ರವಾಹ ಅಲ್ಲಿತ್ತು ಅನ್ನುವಂಥದ್ದನ್ನು ನಾವು ನಿನ್ನೆಯಿಂದನೇ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಆದರೆ ಅಲ್ಲಾಗಿರುವಂಥ ಸಮಸ್ಯೆ ಏನು, ಎಕ್ಸಾಕ್ಟ್ ತ್ರಿವೇಣಿ ಸಂಗಮದ ಜಾಗ ಏನಿದೆ, ಈಗ ಸುಮಾರು 15-18 ಘಾಟ್ಗಳನ್ನು ಅಲ್ಲಿ ಮಾಡಲಾಗಿದೆ. 12 ಕಿಲೋಮೀಟರ್ ಉದ್ದದ ಆ ನದಿ ಏನಿದೆ ಅದರ ಉದ್ದಗಲಕ್ಕೂ ಕೂಡ ಘಾಟ್ಗಳನ್ನು ಮಾಡಲಾಗಿದೆ. ಎಲ್ಲರಿಗೂ ಕೂಡ ಅಲ್ಲಲ್ಲಿ ಅನುಕೂಲ ಆಗಲಿ, ಒಂದೇ ಕಡೆ ಬಾಟಲ್ ನೆಕ್ ಆಗದೆ ಇರಲಿ ಅಂತ. ಆದರೆ ಈ ಒಂದು ಜಾಗ ಏನಿದೆ ಮಹಾಸಂಗಮದ ಒಂದು ತ್ರಿವೇಣಿ ಸಂಗಮದ ಜಾಗ, ಅಫ್ಕೋರ್ಸ್ ಅದಕ್ಕೆ ಸ್ಥಳೀಯವಾಗಿ ಮತ್ತು ಪೌರಾಣಿಕವಾಗಿ ಐತಿಹ್ಯ ಇರೋದರಿಂದ ಸಹಜವಾಗಿ ಅಲ್ಲೇ ಹೋಗಬೇಕು. ಯಾಕಂದರೆ 3 ನದಿಗಳು ಬರ್ತಾ ಇರುವಂಥ ಜಾಗ ಮತ್ತು ಅಮೃತ ಕಳಶದಿಂದ ಬಿದ್ದಿರುವಂಥ ಅಮೃತದ ಹನಿ ಅಲ್ಲೇ ಬಿದ್ದಿರೋದು ಅಂತ ಎಲ್ಲ ಐತಿಹ್ಯ ಇರೋದ್ರಿಂದ ಸಹಜವಾಗಿ ಜನ ಕೂಡ ಮುಗಿಬಿದ್ದಿರುವಂಥ ಸಂದರ್ಭದಲ್ಲಿ ಓವರ್ ಕ್ರೌಡೆಡ್ ಆಗಿದೆ. ರಾತ್ರಿಯಲ್ಲಿ ಬ್ಯಾರಿಕೇಡನ್ನು ಹಾಕಿದ್ರೂ ಕೂಡ ಅದನ್ನು ಮೀರಿ ಜಿಗಿಯುವಂಥ ಪ್ರಯತ್ನವನ್ನು ಮಾಡಿದಾಗ ಆ ಒಂದು ಗಲಾಟೆ ಗೊಂದಲದಲ್ಲಿ ಒಂದಷ್ಟು ಕಾಲು ತುಳಿತ ಆಗಿದೆ ಅನ್ನುವಂಥದ್ದು. ಅಲ್ಲಲ್ಲಿ ಸಾವು ನೋವಿನ ವರದಿಗಳಿದ್ರೂ ಕೂಡ ಸಾವು ಖಚಿತವಾಗಿ ಅಧಿಕೃತವಾಗಿ ಸರ್ಕಾರದಿಂದ ಬಂದಿಲ್ಲ. ಯೋಗಿ ಆದಿತ್ಯನಾಥ್ ಈಗಾಗಲೇ ಮಾತನಾಡಿದ್ರು, ಪ್ರಧಾನಮಂತ್ರಿಗೂ 3-4 ಬಾರಿ ಎಲ್ಲವನ್ನು ಕೂಡ ಮಾಹಿತಿ ಕೊಟ್ಟಿದ್ದೀವಿ, ಅವರು ಕರೆ ಮಾಡಿದ್ರು, ಎಲ್ಲರಿಗೂ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಈಗ ಸ್ವಲ್ಪ ಜನ ಸಮಾಧಾನದಿದ್ದಾರೆ. ಮೊದಲು ಬೆಳಿಗ್ಗೆ ಎಲ್ಲ ಕ್ಯಾನ್ಸಲ್ಲೇ ಆಯಿತು ಇವತ್ತಿನ ಕುಂಭಸ್ನಾನ ಅನ್ನೋ ರೀತಿ ಇತ್ತು. ಆದರೆ ಅಖಾಡದ ಪರಿಷತ್ ಎಲ್ಲವೂ ಕೂಡ ನಿರ್ಣಯವನ್ನು ಮಾಡ್ಕೊಂಡಿದ್ವು. ಆದರೆ ಬಹುತೇಕ ಕ್ರೌಡ್ ಕಡಿಮೆ ಆಗಿರೋದ್ರಿಂದ, ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿರೋದ್ರಿಂದ ಈಗ ಮತ್ತೆ ಯಥಾಸ್ಥಿತಿಯಲ್ಲಿ ಸಂಜೆವರೆಗೆ ಪುಣ್ಯ ಸ್ನಾನವನ್ನು ಮಾಡಬೇಕು ಅನ್ನೋ ರೀತಿ ಇದೆ. ಆದರೆ ಸದ್ಯಕ್ಕೆ ಸಾವಿನ ವರದಿಗಳಾಗಿಲ್ಲ. ಆದರೆ ಬಹುತೇಕ ಒಂದು 30-40 ಜನದವರೆಗೂ ಕೂಡ ನೋವಾಗಿದೆ, ಗಾಯಾಳುಗಳಾಗಿದ್ದಾರೆ ಅನ್ನುವಂಥದ್ದು, ಅವರನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕುತೂಹಲ ಇದೆ. ಆದರೆ ಈ ಒಂದು ಅತಿ ದೊಡ್ಡ ಒಂದು ಧಾರ್ಮಿಕ ಸಮಾವೇಶ ಏನಿತ್ತು, ಟೀಕೆಗಳ ಹೊರತಾಗಿ ಈಗ ಅಖಿಲೇಶ್ ಯಾದವ್ ಇದರಿಂದ ಬಡವರಿಗೆ ಏನು ಅನುಕೂಲ ಆಗಲ್ಲ ಅಂದರು, ಮೊನ್ನೆ ಖರ್ಗೆ ಅವರು ಕೂಡ ಅದೇ ಅಂದರು. ಆದರೆ ಅದೇ ಅಖಿಲೇಶ್ ಯಾದವ್ ಅವರು ಅಲ್ಲಿ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿ ಬಂದರು. ಖರ್ಗೆ ಅವರು ಕೂಡ ಮಾತನಾಡಿದ್ರು ಕೂಡ ನಾನು ಯಾರ ಒಂದು ಭಾವನೆಗಳನ್ನು ಕೂಡ ನೋಯಿಸಲಿಕ್ಕೆ ಮಾತನಾಡ್ತಾ ಇಲ್ಲ. ಆದರೆ ನಾನು ಮಾತನಾಡ್ತಿರುವಂಥ ಅಮಿತ್ ಶಾ ಮತ್ತು ಯೋಗಿ ಮತ್ತು ಮೋದಿಯವರ ಕುರಿತಾಗಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಅದು ಈ ಒಂದು ಎಂಟೈರ್ ದೃಶ್ಯಗಳು ಮತ್ತು ಎಂಟೈರ್ ಒಂದು ಪ್ರಕ್ರಿಯೆಯನ್ನು ನೋಡುವಂಥ ಸಂದರ್ಭದಲ್ಲಿ ಏನೇ ಟೀಕೆಗಳನ್ನು ಮಾಡಿದ್ರು ಕೂಡ ಇದರ ಯಶಸ್ಸನ್ನಂತೂ ಯಾರು ಕೂಡ ಅಲ್ಲಗಳೆಯುವಂತಿಲ್ಲ. ಇಷ್ಟು ದೊಡ್ಡ ಪ್ರಮಾಣದ ಕೋಟ್ಯಾಂತರ ಜನರ ಒಂದು ಭಾವನೆಗಳ ವಿಚಾರ ಏನು, ಮಾತಿಗೆ ಮಾತು ಅಂದರೆ ಓರಲ್ಲಾಗಿ ಯಾವ ರೀತಿ ಕನ್ವೆ ಆಗಿದೆ ಅಂದರೆ ಊರುಗಳಲ್ಲಿ, ಹಳ್ಳಿ, ಸಿಟಿ ಎಲ್ಲ ಕಡೆ ಕೂಡ ಒಬ್ಬರು ಹೋಗ್ತಾ ಇದ್ದಾರೆ ಅಂತ ನಾವು ಹೋಗಬೇಕು ಅಂತ ಲಕ್ಷ ರೂಪಾಯಿ ಆದರೂ ಕೂಡ ಪರವಾಗಿಲ್ಲ, ನಾವು ಏರ್ ಫೇರ್ ಎಲ್ಲ ಕೊಟ್ಟು ಹೋಗ್ತೀವಿ ಅನ್ನೋಂಥ ಒಂದು ಪರಿಸ್ಥಿತಿ ಬಂದಿದೆ. ಅಂದರೆ ಜನ ಆ ಒಂದು ಸಮಾವೇಶದಲ್ಲಿ ಬರ್ತಾ ಇರುವಂಥ ಪಾಸಿಟಿವ್ ವೈಬ್ಸ್ ಮತ್ತು ಸಮಾವೇಶದ ವ್ಯವಸ್ಥೆ, ಮಾಧ್ಯಮಗಳಲ್ಲಿ ಕಂಡು ಬಂದಿರುವಂಥ ಮಾಹಿತಿ ಮತ್ತು ಜನ ಈಗಾಗಲೇ ಹೋಗಿ ಬಂದಿರೋರಿಂದ ಸಿಕ್ಕಿರುವಂಥ ಮಾಹಿತಿ ಎಲ್ಲವನ್ನೂ ಕೂಡ ನೋಡಿ ಹೆಚ್ಚಿನ ಜನ ಪ್ರವಾಹೋಪಾದಿಯಲ್ಲಿ ಹೋಗ್ತಾ ಇದ್ರು. ಆದರೆ ನಿನ್ನೆ ಆಗಿರುವಂಥದ್ದು ದುರಂತ ಏನಿದೆ,
ಹೋಪ್ಫುಲಿ ಯಾರಿಗೂ ಕೂಡ ಸಾವಾಗದೇ ಇರಲಿ, ಗಾಯಾಳುಗಳು ಕೂಡ ಬೇಗ ರಿಕವರಿ ಆಗಲಿ. ಈ ಒಂದು ದೊಡ್ಡ ಒಂದು ಸಭೆ ಸಮಾರಂಭ ಇಂಥದ್ದೊಂದು ಏನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಾದ್ರೆ ಏನು ವ್ಯವಸ್ಥಿತವಾಗಿ ಏನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಿತ್ತು ಸರ್ಕಾರ ಕೈಗೊಂಡಿದ್ರು ಕೂಡ ಇಲ್ಲಿ ಜನರ ಒಂದು ಮಾಬ್ ಮೆಂಟಾಲಿಟಿ ಏನಿದೆ, ಆ ಒಂದು ಪವಿತ್ರ ದಿನ ಪವಿತ್ರ ಜಾಗ ಅನ್ನೋ ಕಾರಣಕ್ಕೆ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಆಗಿರುವಂಥ ಘಟನೆ ಏನಿದೆ ನಿಜಕ್ಕೂ ಕೂಡ ವಿಷಾದನೀಯ ಇವತ್ತಿನ ಮಟ್ಟಿಗೆ. ಪಟೇಲ್ರೆ, ಇಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿರುವಂಥ ಒಂದು ದಿನ. ಯಾಕೆಂದರೆ ಭಾರತ ಅಂತ ಬಂದಂಥ ಸಂದರ್ಭದಲ್ಲಿ ಒಲಿಂಪಿಕ್ಸ್ ಯಾವ್ಯಾವುದೋ ಚಿಕ್ಕ ಚಿಕ್ಕ ದೇಶ ಎಲ್ಲ ಆಯೋಜನೆ ಮಾಡ್ತಾ ಇರ್ತವೆ. ಭಾರತದ ಕೈಲಿ ಆಗಲ್ಲ ಅನ್ನುವ ರೀತಿಯಾದಂಥ ಉಡಾಫೆ ಮಾತುಗಳನ್ನು ಆಡಿದ್ದು ಕೂಡ ಇದೆ. ಅವ್ರಿಗೆಲ್ರಿಗೂ ಒಂದು ಮೆಸೇಜನ್ನು ಪಾಸ್ ಮಾಡಿದಂಥ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ 45 ಕೋಟಿ ಜನ ಸೇರುವಂಥ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಕೋಟಿ ಜನ ಪುಣ್ಯ ಸ್ನಾನವನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಒಂದು ಭಕ್ತಿಯ ಪರಾಕಾಷ್ಠೆ, ಭಕ್ತಿಯ ಸಂಗಮ ಸಮಾಗಮ ಆಗಿರುವಂಥ ಒಂದು ಪುಣ್ಯ ಕ್ಷೇತ್ರ, ಅದು ಪುಣ್ಯ ಸ್ಥಳ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆದರೆ 10 ಕೋಟಿ ಜನ ಅಂದರೆ ಒಂದು ಲೆಕ್ಕ ಆಗ ಈ ಗೋವಾ ಅಂತ ರಾಜ್ಯದ 10 ರಾಜ್ಯದ ಜನ ಅಲ್ಲಿ ಒಂದೆಡೆ ಸೇರೋದು ಅಂದರೆ ಒಂದು ತಮಾಷೆಯ ಮಾತಲ್ಲ. ಅಲ್ಲಿ ಪೊಲೀಸಿಂಗ್ ವ್ಯವಸ್ಥೆ ಆಗಲಿ ಅಥವಾ ಒಂದು ವೈದ್ಯಕೀಯ ವ್ಯವಸ್ಥೆ ಆಗಲಿ, ಇದೆಲ್ಲ ಕೊಡುವಂಥದ್ದು ಒಂದು ಚಾಲೆಂಜೇ. ವಿಶ್ವಕ್ಕೊಂದು ಮೆಸೇಜ್ ಕೊಡೋದ್ರ ಜೊತೆಗೆ ನಾವು ಎಷ್ಟು ಮಟ್ಟಿಗೆ ಸಮರ್ಥರಿದ್ದೇವೆ ಭಾರತೀಯರು ಅನ್ನುವಂಥದ್ದು ಕೂಡ ಒಂದು ಮೆಸೇಜನ್ನು ಕೊಟ್ಟಿದೆ ಉತ್ತರ ಪ್ರದೇಶ ಸರ್ಕಾರ. ಇಲ್ಲಿ ಬರೀ ಸರ್ಕಾರ ಅಂತಲ್ಲ, ಅಲ್ಲಿ ಹೋಗುವಂಥ ಪ್ರತಿಯೊಬ್ಬರ ಜವಾಬ್ದಾರಿನೂ ಕೂಡ ಇರುತ್ತೆ. ಪ್ರತಿಯೊಬ್ಬರು ಕೂಡ ಒಂದು ಸಂಯಮ ತಾಳ್ಮೆಯನ್ನು ಕೂಡ ತಗೊಂಡು ಅಲ್ಲಿ ಈಜಬೇಕಾಗತ್ತೆ. ಅದನ್ನ ಹೇಗೆ ನೋಡ್ತೀರಿ ನೀವು? ಪೃಥ್ವಿ, ಇದು 144 ವರ್ಷಕ್ಕೆ ಒಂದು ಬರುವಂಥ ಮಹಾಕುಂಭಮೇಳ ಜೀವಿತಾವಧಿಯಲ್ಲೇ ಹೌದು, ಎಸ್, ಸಿಗುತ್ತೋ ಇಲ್ವೋ? ಸುಮಾರು 2 ವರ್ಷಗಳಿಂದ ಇದು ತಯಾರಿ ಆಗ್ತಿರುವಂಥದ್ದು. ಒಂದು ದಿನ, ಒಂದು ದಿನದ ಶ್ರಮ ಅಲ್ಲ, 2 ವರ್ಷಗಳಿಂದ 100 ಕೋಟಿ ಸರ್ಕಾರ ವೆಚ್ಚ ಮಾಡಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನಿಮಗೆ ಸಂಗಮ ಅನ್ನೋದು ಋಷಿ ಮುನಿಗಳು ತಪಸ್ಸು ಮಾಡಿ ಸಂಗಮದಲ್ಲಿ ಮಿಂದೆದ್ದ ತಕ್ಷಣ ಅವರ ತಪಸ್ಸು ಅಲ್ಲಿ ಯಶಸ್ವಿ ಆಯಿತು ಅನ್ನೋ ಲೆಕ್ಕಾಚಾರ. ದೇವಾನುದೇವತೆಗಳು ಆ ಸಂಗಮದಲ್ಲಿ ಸ್ನಾನವನ್ನು ಮಾಡಿದರು ಅನ್ನೋದೊಂದು ಐತಿಹ್ಯ ಇರ್ತಕ್ಕಂಥದ್ದು. ಹಾಗಾಗಿ ಆ 3 ನದಿಗಳು ಸೇರುವಂಥ ತ್ರಿವೇಣಿ ಸಂಗಮ ಇದೆಯಲ್ಲ, ಇವತ್ತು ಮೌನಿ ಅಮಾವಾಸ್ಯದ ವಿಶೇಷ ಅಂತ ಹೇಳಿದ್ರೆ, ಜೀವನದಲ್ಲಿ ನಾವೇನಾದರೂ ನಮಗೆ ಗೊತ್ತಿಲ್ಲದೋ ಪಾಪಗಳನ್ನು ಮಾಡಿದರೆ, ಅಧರ್ಮವನ್ನು ಮಾಡಿದರೆ, ಅವೆಲ್ಲವೂ ಕೂಡ ಕರ್ಮವನ್ನು ಇವತ್ತು ತುಳಿದು ಹೋಗುತ್ತೆ ಅನ್ನೋ ನಂಬಿಕೆ. ಈಗಾಗಲೇ ಸುಮಾರು ಲೆಕ್ಕಾಚಾರದ ಪ್ರಕಾರ ಸುಮಾರು 27ರಿಂದ 30 ಕೋಟಿ ಜನರು ಈಗಾಗಲೇ ಬಂದೋಗಿದ್ದಾರೆ. ಇವತ್ತು ಒಂದು ದಿವಸದಲ್ಲಿ 10 ಕೋಟಿ ಜನರು ಬಂದಿದ್ದಾರೆ. ಒಂದು ವ್ಯವಸ್ಥೆ ಮಾಡೋದು ಅಷ್ಟು ಸುಲಭ ಅಲ್ಲ ಒಂದು ಸರ್ಕಾರ ಆಗಿ. ಆಮೇಲೆ ಒಂದು ಸ್ಥಳದಲ್ಲಿ 10 ಕೋಟಿ ಜನರನ್ನು ನಿಭಾಯಿಸೋದಿದೆಯಲ್ಲ, ಅದು ನಮ್ಮಂಥ ದೇಶಗಳಿಗೆ ಮಾತ್ರ ಸಾಧ್ಯ. ನಿಮಗೆ ವಿದೇಶಗಳಾದರೆ ನೀವು ಹೇಳಿದ ಒಲಿಂಪಿಕ್ ನಡೆಸೋದು ಬೇರೆ, ಒಲಿಂಪಿಕ್ಗೆ ಬೇರೆ ಬೇರೆ ರೀತಿ ಆಯಾಮಗಳಿರುತ್ತೆ, ಬೇರೆ ಬೇರೆ ಕಡೆ ಫೀಲ್ಡ್ಗಳಿರುತ್ತೆ, ಬೇರೆ ಬೇರೆ ಟ್ರ್ಯಾಕ್ ಇರುತ್ತೆ. ಆದರೆ ಇದು ಒಂದೇ ಸ್ಥಳದಲ್ಲಿ 10 ಕೋಟಿ ಜನರನ್ನು ಸೇರಿಸುವಂಥ ಮಹತ್ ಕಾರ್ಯ ಅಷ್ಟು ಸುಲಭ ಅಲ್ಲ. ಟೀಕೆ ಮಾಡೋದು ಸುಲಭ. ಯಾವಾಗಲೂ ಒಂದು ಹಿರಿಯರು ಹೇಳ್ತಾರೆ, ಟೀಕೆ ಸಾಯ್ತವೆ, ಕೆಲಸಗಳು ಉಳಿತವೆ ಅಂತೇಳಿ. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಅಲ್ಲಿ ಸ್ಥಳೀಯರು, ಅಪೋಸಿಷನ್ ಪಾರ್ಟಿಯವರು, ಅಖಿಲೇಶ್ ಯಾದವ್ ಅಂತವರು ವಿರೋಧ ಮಾಡಿರ್ಬೋದು. ಆದರೆ ಇಂಥ ಕಾರ್ಯಕ್ರಮ ನಡೆಸೋದು ಅಷ್ಟು ಸುಲಭ ಅಲ್ಲ. 144 ಇಯರ್ಸಿಗೆ ಒನ್ಸ್ ಬಂದಿದೆ. ಸರ್ಕಾರ 2 ವರ್ಷದಿಂದ ಶ್ರಮವನ್ನು ಹಾಕ್ತಿದೆ. ಇಡೀ ಸರ್ಕಾರಿ ವ್ಯವಸ್ಥೆ ಕಳೆದ 3 ತಿಂಗಳಿಂದ ಅಲ್ಲೇ ಜಾಂಡ ಹುಟ್ಟಿರ್ತಕ್ಕಂಥದ್ದು ಮತ್ತು ಆಲ್ಮೋಸ್ಟ್ ಎಲ್ಲ ಸಕ್ಸಸ್ ಆಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಜನರು ಅವೇರ್ನೆಸ್ ಆಗಬೇಕು. ಸರ್ಕಾರ ಎಲ್ಲವನ್ನೂ ಕೂಡ ಸರ್ಕಾರ ಮಾಡಲಿಕ್ಕಾಗಲ್ಲ. ಮೊನ್ನೆ ನಡೆದಂಥ ನಿಮಗೆ ರೈಲು ದುರಂತ ನಿಮಗೆ ಗೊತ್ತಿರ್ಬೋದು, ಕೇವಲ ವದಂತಿಗೆ ಎಂಥ ಸ್ಥಿತಿ ಆಯಿತು ಅಂತೇಳಿ. ಇವತ್ತು ಅಲ್ಲಿ ಆಗಿರ್ತಕ್ಕಂಥ ಈಗಾಗಲೇ ಯೋಗಿ ಸರ್ಕಾರ, UP ಸರ್ಕಾರ 30ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ರು ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ಬದುಕಲಿ ಅನ್ನೋದು ನಮ್ಮ ಆಶಯ ಆಗಿರ್ತಕ್ಕಂಥದ್ದು. ಇಂಥ ಸ್ಥಳಗಳಲ್ಲಿ ಇಂಥ ವ್ಯವಸ್ಥೆ ಮಾಡಿರೋದ್ರ ಮುಖಾಂತರ ಇಡೀ ಪ್ರಪಂಚ ಭಾರತದತ್ತ ನೋಡುತ್ತೆ. ಅಂದರೆ ನೀವು ಹೇಳಿದ್ರೆ ಒಂದು ಒಲಿಂಪಿಕ್ ನಡೆಸೋಕ್ಕಾಗಲ್ಲ ಅಂತೇಳಿ. ಒಲಿಂಪಿಕ್ ಬೇರೆ, ಪ್ರಯಾಗ್ರಾಜ್ ಅಂತ ಒಂದು ಕಾರ್ಯಕ್ರಮನ ಇಡೀ ಪ್ರಪಂಚದಲ್ಲಿ ಯಾರೂ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾದರೂ ಕೇಳಿದರೆ ನೀವು 10 ಕೋಟಿ ಜನರ 40 ಕೋಟಿ ಜನ ಸೇರ್ತಕ್ಕಂಥ ಯಾವುದೇ ದೇಶದಲ್ಲಿ ಇವತ್ತು ನಮ್ಮ ಎಷ್ಟು ಇರ್ಬೋದು, ನಮ್ಮ ಕಣ್ಮುಂದೆ ಇದೆ, ಮೆಕ್ಕಾ ಮದೀನಾ ಇದೆ. ಆದರೂ ಕೂಡ ಅಲ್ಲಿ ಒಂದೇ ದಿನದಲ್ಲಿ 10 ಕೋಟಿ ಎಲ್ಲ ಸೇರಿದ ಯಾವುದೋ ಉದಾಹರಣೆ ಇದೆಯಾ? ಅಥವಾ ಬೇರೆ ಬೇರೆ ಸ್ಥಳಗಳಿದೆ, ಪ್ರವಾಸಿ ಸ್ಥಳಗಳಿದೆ, ಒಂದೇ ದಿನದಲ್ಲಿ 10 ಕೋಟಿ ಅಥವಾ 40 ದಿನದಲ್ಲಿ 40 ಕೋಟಿ ಸೇರಿದ ಯಾವುದೇ ಉದಾಹರಣೆ ಇಲ್ಲ. ಇಂಥ ಅವಘಡಗಳು ಸರ್ವೇ ಸಾಮಾನ್ಯ. ಜನರು ಕೂಡ ಅವೇರ್ನೆಸ್ ಆಗಬೇಕು. ಆಮೇಲೆ ಸರ್ಕಾರ ಎಲ್ಲ ವ್ಯವಸ್ಥೆನೂ ಮಾಡಿದೆ. ಎಲ್ಲ ವ್ಯವಸ್ಥೆ ನಡುವೆ ಜನರು ಕೂಡ ಅವರವರು ಆ ಒಂದು ನಿಟ್ಟಿನಲ್ಲಿ ಅವರ ಅವೇರ್ನೆಸ್ ಆಗಿ ಹೋಗಬೇಕಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದರೆ ನಿಮಗೆ ಇಡೀ ದೇಶದಿಂದ ಬರ್ತಾ ಇಲ್ಲ, ನಿಮಗೆ ಫಾರಿನರ್ಸ್ ಬರ್ತಿದ್ದಾರೆ, ಯುರೋಪಿಯನ್ಸ್ ಬರ್ತಿದ್ದಾರೆ, ಬೇರೆ ಬೇರೆ ರಾಷ್ಟ್ರಗಳಿಂದ ಬರ್ತಿದ್ದಾರೆ, ಎಲ್ಲ ಧರ್ಮದ ಮುಸ್ಲಿಮ್ಸ್ ಕೂಡ ಬರ್ತಾ ಇದ್ದಾರೆ. ಆ ಮುಖಾಂತರ ಇದೊಂದು ಈ ಶತಮಾನದ ಅತ್ಯಂತ ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಹಾಗಾಗಿ ಅಲ್ಲಿ ಕಾಲು ತುಳಿತ ಆಗಿದೆ. ಯಾರು ಒಡೆ ಅಲ್ಲಿರ್ತಕ್ಕಂಥ ಜನರ ಅವೇರ್ನೆಸ್ಸು, ಎಲ್ಲರೂ ಅವರವರಿಗೆ ಲೈನ್ ಹೋಗಬೇಕು, ಎಲ್ರಿಗೂ ಅರ್ಜೆಂಟು, ಎಲ್ರಿಗೂ ನಾನು ಬೇಗ ಮಾಡಬೇಕನ್ನೋದು, ಅದಕ್ಕೆ ಸರ್ಕಾರವನ್ನು ಹೊಣೆ ಮಾಡೋದು ತಪ್ಪು. ಯಾಕಂತ ಹೇಳಿದ್ರೆ ಸರ್ಕಾರ ಹೋಗಿ ಎಲ್ಲರನ್ನ ಕೈ ಹಿಡಿದು ಸ್ನಾನ ಮಾಡಿಸಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ. ನಿಮಗೆ 40 ಕೋಟಿ ಜನರಿಗೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ, 2 ವರ್ಷದಿಂದ ಸರ್ಕಾರ ಕೆಲಸ ಮಾಡ್ತಿದೆ. ಅಷ್ಟೇ 2 ವರ್ಷದಿಂದ ಇದಕ್ಕಾಗೇ ಸ್ಪೆಷಲ್ ಒಂದು ಫೋರ್ಸನ್ನು ಇಟ್ಟು ಒಂದು ಸ್ಪೆಷಲ್ ಒಂದು ಟೀಮ್ ಮಾಡಿ 2 ವರ್ಷದಿಂದ ಪ್ರತಿ 3 ತಿಂಗಳಿಗೆ ಒಂದು ಸರಿ ಅಲ್ಲಿನ ಚೀಫ್ ಮಿನಿಸ್ಟ್ರು ಮಾನಿಟರ್ ಮಾಡ್ತಿದ್ದಾರೆ ಏನೇನಾಗಿದೆ ಅಂತೇಳಿ.
ಕಳೆದ 60 ದಿನಗಳಿಂದ ಪ್ರತಿದಿನ ಚೀಫ್ ಮಿನಿಸ್ಟರ್ ಆಫ್ UP ಯೋಗಿ ಆದಿತ್ಯನಾಥ್ ಅವರು ದಿನಕ್ಕೆ 2 ಮೀಟಿಂಗ್ಗಳು ಮಾಡಿದ್ರು, ವಿಡಿಯೋ ಕಾನ್ಫರೆನ್ಸ್, 2 ಬೆಳಿಗ್ಗೆ ಮತ್ತು ಸಂಜೆ. ಏನಾಗಿದೆ ಏನು ವ್ಯವಸ್ಥೆ ಆಗಿದೆ, VIP ಗಳು ಬರ್ತಾರೆ, ಸೆಕ್ಯೂರಿಟಿ ರೀಸನ್ ಇರ್ತಕ್ಕಂಥ ನೋಡಿ, ಅಲ್ಲಿ ಥ್ರೆಟ್ ಬೇರೆ ಬಂತು, ಯಾರೋ ಏನೋ ಮಾಡ್ತಾರೆ ಅಂತ ಥ್ರೆಟ್ ಎಲ್ಲ ಬಂತು. ಪೊಲೀಸ್ ವ್ಯವಸ್ಥೆ ನಾಟ್ ಓನ್ಲಿ UP ಪೊಲೀಸ್ ಅಲ್ಲ, ಬೇರೆ ನಾವು ಸೆಂಟ್ರಲ್ CRPF ಇಂದ ಹಿಡಿದು ಎಲ್ಲ ವ್ಯವಸ್ಥೆಯನ್ನು ತೆಗೆದುಕೊಂಡಿದ್ದಾರೆ. ಇದೊಂದು ಅವಘಡ ಅಂತೇಳಿದ್ರೆ ಅಲ್ಲಿ ಜನರೇ ಕಾರಣ ಆಗಿರ್ತಕ್ಕಂಥ. ನಾವು ಸರ್ಕಾರವನ್ನು ಹೊಣೆ ಮಾಡೋದು ಸುಲಭ, ಸ್ನಾನ ಪವಿತ್ರ ನಂಬಿಕೆ ಆಯಿತಾ, ನಂಬಿಕೆ ಮೇಲೆ ಜಗತ್ತು ನಿಂತಿರತಕ್ಕಂಥದ್ದು ಆಯಿತಾ. ನಾವು ಹೇಳ್ತೀವಿ ತಾಯಿ ಅನ್ನೋದು ದೇವರು, ತಂದೆ ಅನ್ನೋದು ನಂಬಿಕೆ ಅಂತ, ಎಲ್ಲವೂ ಕೂಡ ನಂಬಿಕೆ. ಅಲ್ಲಿ ಎಲ್ಲವಕ್ಕೂ ಕೂಡ ಕಾರಣಗಳಿರ್ತವೆ. ಋಷಿಮುನಿಗಳು ಅಲ್ಲಿ ತಪಸ್ಸು ಮಾಡಿ ಸ್ನಾನ ಮಾಡಿದರು, ದೇವಾನು ದೇವತೆಗಳಲ್ಲಿ ಸ್ನಾನ ಮಾಡಿದ್ರು, ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಒಂದಷ್ಟು ಪಾಪ ಕರ್ಮಗಳು ತೊಳೆದೋಗುತ್ತೆ ಅನ್ನೋ ಮುಖಾಂತರ. ನಮ್ಮೊಳಗಿನ ನಾವೇನು ಮಾಡಿದ್ವಿ ಅದನ್ನು ಮಾನಸಿಕವಾಗಿ ಅದನ್ನು ನಾವು ಸ್ನಾನ ಮಾಡೋ ಮುಖಾಂತರ ನಾವು ತಪ್ಪು ಮಾಡಿದ್ದೀವೋ ಅಥವಾ ಇಲ್ವೋ, ತಪ್ಪು ಮಾಡಿದರೆ ನಾವು ಇಲ್ಲೇ ಎಲ್ಲ ತೊಳೆದೋಗಲಿ ಅನ್ನೋ ಒಂದು ನಂಬಿಕೆ ಮುಖಾಂತರ ಈ ಕಾರ್ಯಕ್ರಮ ನಡೀತಿರುವಂಥದ್ದು. ಬಹುಶಃ ಮೌನಿ ಅಮಾವಾಸ್ಯೆ ಅಂದರೆ ಇದು ವಿಶೇಷವಾದ ಅಮಾವಾಸ್ಯೆ ಈ ದಿನ, ಹಾಗಾಗಿ ಒಂದಷ್ಟು ನೂಕಲು ಕಾಲು ತುಳಿತಾಗಿದೆ. ಬಹುಶಃ ಯೋಗಿ ಸರ್ಕಾರವನ್ನು ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು, ಇರ್ರೆಸ್ಪೆಕ್ಟ್ ಆಗಿ ಎಲ್ಲ ಪಾರ್ಟಿಯವರು ಅದಕ್ಕೆ ಸಪೋರ್ಟ್ ಮಾಡಬೇಕು ಮತ್ತು ರೆಸ್ಪೆಕ್ಟ್ ಮಾಡಬೇಕು. ಮತ್ತು ಇಂಥ ಕಾರ್ಯಕ್ರಮನ ನಡೆಸೋದು ಅಷ್ಟು ಸುಲಭದ ಮಾತಲ್ಲ. ಟೀಕೆಗಳು ಬರಲಿಕ್ಕೂ ಕೂಡ ಈ ಕಾರ್ಯಕ್ರಮದ ಯಶಸ್ಸೇ ಕಾರಣ ಅನ್ನೋ ರೀತಿ ಇತ್ತು. ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ಜನಸಂಖ್ಯೆಯನ್ನ ನಿರ್ವಹಣೆ ಮಾಡ್ತಾ ಇರುವಂತ ರೀತಿಯಲ್ಲಿರುವಂತಹ ಸ್ವಚ್ಛತೆ, ಸುರಕ್ಷತೆ, ಇದಕ್ಕೆಲ್ಲ ಆದ್ಯತೆಯನ್ನು ಕೊಟ್ಟಿರುವಂತ ರೀತಿ ಮತ್ತು ಅದನ್ನ ಮಾನಿಟರ್ ಮಾಡ್ತಿರುವಂತ ರೀತಿ ಇದು ಸಾಮಾನ್ಯವಾದ ಸಂಗತಿ ಅಲ್ಲ. ಮತ್ತು ಮೊನ್ನೆ ನಾವು ತಿರುಪತಿದೆ ನೋಡಿದ್ವಿ. ಎಕ್ಸಾಕ್ಟ್ಲಿ, ಮುಂಬರುವಂತ UP ಚುನಾವಣೆಯಲ್ಲಿ ಇದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋ ಕಾರಣದಲ್ಲೇ ಅಥವಾ ದೇಶವ್ಯಾಪಿ ಈಗ ಆಲ್ಮೋಸ್ಟ್ 40% ಜನ 40-45 ಕೋಟಿ ಅಂತಂದ್ರೆ ಬರುವಂತದ್ದು ಅಲ್ಲಿಗೆ ಬಂದು ಹೋಗ್ತಾರೆ ಅಂತಂದ್ರೆ ಇದು ಎಂಟೈರ್ ರಾಮ ಮಂದಿರಕ್ಕಿಂತನೂ ಕೂಡ ದೊಡ್ಡ ಮಟ್ಟದ ಒಂದು ಭಾರತದ ಸಂಗಮ, ತ್ರಿವೇಣಿ ಸಂಗಮದಲ್ಲೇ ಭಾರತದ ಮತ್ತೆ ಎಲ್ಲ ವಿದೇಶಿಯರು ಬರ್ತಾರೆ, ಇಲ್ಲಿ ಸ್ವದೇಶಿಯರು ಬರ್ತಾರೆ, ಸ್ಥಳೀಯರು, ಹೊರಗಿನವರು ಎಲ್ಲಾ ರಾಜ್ಯಗಳಿಂದ. ದಕ್ಷಿಣ ಭಾರತದಲ್ಲಿ ಈ ಸಲ ಅತಿ ಹೆಚ್ಚು ಹೋಗಿದ್ದಾರೆ, ಕರ್ನಾಟಕ, ಆಂಧ್ರದಲ್ಲಿ ಜಾಸ್ತಿ ಹೋಗಿದ್ದಾರೆ, ಅನದರ್ 144 ಇಯರ್ಸ್ ನಾವು ಯಾರು ಉಳಿದಿರಲ್ಲ. ಹೀಗಾಗಿ ಆ ಒಂದು ಯಶಸ್ಸೇ ಒಂದು ರಾಜಕೀಯ ಟೀಕೆಗಳಿಗೂ ಕೂಡ ಕಾರಣ ಆಗಿತ್ತು ಅನ್ನುವಂಥ ಒಂದು ದೃಷ್ಟಿಕೋನದಲ್ಲೂ ಕೂಡ ಚರ್ಚೆಗಳಾಗಿದ್ವು. ಅದರ ನಂತರ ಇಂಥದ್ದೊಂದು ಆಗಿರುವಂಥದ್ದು ಜನರ ಒಂದು ಏನು ಭಾಗಿದಾರಿಕೆ ಒಂದು ತಪ್ಪು ಇದರಲ್ಲಿ ಕಾಣಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ರಾತ್ರಿಯೇ ಆಗಿರೋದು, ಮಧ್ಯರಾತ್ರಿಯ ನಂತರ ಬೆಳಗಿನ ಜಾವವರೆಗೆ ಎಲ್ಲವನ್ನು ಕೂಡ ಏನು ಮಾರ್ಜಿನಲೈಸ್ ಮಾಡಿ ಅಲ್ಲಿರುವಂಥ ಗದ್ದಲಗಳನ್ನು ಅಲ್ಲಿರೋರನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿ, ಯಾರು ಗಾಯಾಳುಗಳಿದ್ರು ಅವ್ರಿಗೆ ವ್ಯವಸ್ಥೆಯನ್ನು ಮಾಡಿ ಮತ್ತು ಸ್ನಾನ ಕೂಡ ಸಹಜವಾಗಿ ನಡೆಯೋ ರೀತಿ ಮಾಡಿರುವಂಥದ್ದು ಕೂಡ ಸದ್ಯದ ಮಟ್ಟಿಗೆ ಕ್ವಿಕ್ ಆಗಿ ರಿಯಾಕ್ಟ್ ಮಾಡಿರುವಂಥ ರೀತಿ ಕಾಣಿಸ್ತಾ ಇದೆ. ಅಪ್ರಿಸಿಯೇಟ್ ಮಾಡಬೇಕು, ಯಾಕಂದ್ರೆ ರಾತ್ರಿ ಆಗಿರೋದು, ಬೆಳಗ್ಗೆ ಅಷ್ಟೊಳಗೆ ಏನು ಆಗಿಲ್ಲ ಅಂತೇಳಿ ಅವ್ರನ್ನ ಏನು ಸೆಟಲ್ ಮಾಡಿರುವಂಥದ್ದು ಸುಲಭ ಅಲ್ಲ. ಬೇರೆ ಎಲ್ಲಾರಾಗಿದ್ರೆ ಈಗ ಅಲ್ಲಿ ಯಾಕೆಂದ್ರೆ 10 ಕೋಟಿ ಜನ ಆತಂಕ ಪಡಿಸಬಾರ್ದಲ್ವಾ, ಯಾಕೆಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆತಂಕ ಏನಾದ್ರು ವಾಪಸ್ ರೈಲ್ವೆ ದುರಂತ ಹೇಗಾಯ್ತು, ಎಲ್ಲೋ ಬಿಸಿ ಗಾಳಿ ಬಂದಿದ್ದಾನೆ, ಹೀಟ್ ವೇವ್ ಅನ್ನೇ ಬೆಂಕಿ ಬಿತ್ತಂತೆ ಅಂತ ಜಿಗುದು ಅಲ್ಲಿ ಸತ್ತೋದ್ರು ಹೊರಗಡೆ ಅನ್ನೋಂಥದ್ದು. ಇಷ್ಟೆಲ್ಲ ಇರುವೆಗಳ ರೀತಿ ಕಾಣಿಸ್ತಾ ಇರುವಂತ ಜನಸಂಖ್ಯೆ ಕಾಲ್ ತುಳಿತಾ ಆದ್ರೆ ಅಥವಾ ಇನ್ನೂ ದೊಡ್ಡ ಪ್ರಮಾಣದ ಆತಂಕ ಏನಾದ್ರು ಗೊಂದಲ, ಈಗಾಗಲೇ ಅವ್ರು ಹೇಳಿದ್ರು ಒಂದಷ್ಟು ಸುಳ್ಳು ಸುದ್ದಿಗಳನ್ನ ಸ್ಪ್ರೆಡ್ ಮಾಡಿರೋದು ಕೂಡ ಕಾರಣ ಆಗಿದೆ ಅನ್ನೋ ರೀತಿ. ಅಕಸ್ಮಾತ್ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿದ್ರೆ ಇನ್ನೂ ಕೂಡ ದೊಡ್ಡ ದುರಂತ ಆಗ್ತಿತ್ತು. ಅಷ್ಟರ ಮಟ್ಟಿಗೆ ಆತಂಕ, ಆಘಾತದಿಂದ ಸಾವನ್ನಪ್ಪುವಂತ ಸಾಧ್ಯತೆಗಳು ಕೂಡ ಇರ್ತವೆ. ನೋಡೋಣ, ಒಟ್ಟಿನಲ್ಲಿ ನಿರ್ವಿಘ್ನವಾಗಿ ನಡೀಲಿ. ಏನು 30ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾರಿಗೂ ಏನು ಆಗ್ದಲೇ ಇರಲಿ ಅನ್ನುವಂಥದ್ದು ಎಲ್ಲರೂ ಕೂಡ ಬಯಸ್ತಾ ಇರುವಂಥದ್ದು. ಮತ್ತೆ ಮುಂದಿನ ಸುದ್ದಿ ಹೋದಾದ್ರೆ ಬಿಜೆಪಿಯಲ್ಲಿ ಆಂತರಿಕ ಕಲಹ ದೊಡ್ಡ ಮಟ್ಟದಲ್ಲೇ ಎದ್ದಿರುವಂಥದ್ದು. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ರೆಬಲ್ ನಾಯಕರಿಗೆ ಮತ್ತೆ ಸ್ನೇಹಿತರು ಯಾರು ಶ್ರೀರಾಮುಲು ಮತ್ತೆ ರೆಡ್ಡಿ ಏನು ಕಿತ್ತಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಗುಲಾವ್ ಕೊಟ್ಟಿದ್ದಾರೆ. ಅವ್ರನ್ನ ಕರೆದು ಸಮಾಧಾನ ಮಾಡ್ತಾರ, ಸಂಧಾನ ಮಾಡ್ತಾರಾ ಅನ್ನುವಂಥ ಕುತೂಹಲ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ.